ಪ್ರಕರಣ ಕೂಡ ರಾಜ್ಯಪಾಲರ ಟೇಬಲ್ ಮುಂದೆ ಬರೋ ಸೂಚನೆ ಕಾಣ್ತಾ ಇದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅನ್ನೋದು ಕೈಗಾರಿಕೆ ನಡೆಸೋ ಟ್ರಸ್ಟ್ ಅಲ್ವೇ ಅಲ್ಲ. ಯಾವ ಟ್ರಸ್ಟ್ ಕೂಡ ಕೈಗಾರಿಕೆ ನಡೆಸೋದಿಲ್ಲ. ಸೊ ಇವರಿಗೆ ಕೈಗಾರಿಕಾ ಪ್ರದೇಶದಲ್ಲಿ ಹೇಗೆ ಲ್ಯಾಂಡ್ ಕೊಟ್ರು ಅನ್ನೋದೇ ವಿವಾದದ ಬೇಸಿಕ್ ಪಾಯಿಂಟ್. ಎಂಬಿ ಪಾಟೀಲ್ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಈಗಾಗಲೇ ಒಂದು ಪ್ರಕರಣದಲ್ಲಿ ಎಂಬಿ ಪಾಟೀಲ್ ಪ್ರಾಸಿಕ್ಯೂಷನ್ ಭೀತಿ ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದು ಕೂಡ ಕಾಡೋ ಚಾನ್ಸ್ ಇದೆ. ವೀಕ್ಷಕರೇ, ದಿ ಫೈಲ್ ಅನ್ನೋ ವೆಬ್ಸೈಟ್ RTI ಮೂಲಕ ಸಿದ್ಧಾರ್ಥ ಟ್ರಸ್ಟ್ನ ಟ್ರಸ್ಟ್ ಡೀಡ್, ಲ್ಯಾಂಡ್ ಸ್ಯಾಂಕ್ಷನ್ ಡೀಟೇಲ್ಸ್ ಎಲ್ಲವನ್ನ ಈಗಾಗಲೇ ಪಬ್ಲಿಕ್ ಮಾಡಿದೆ. ಪೇಪರ್ಗಳಲ್ಲಿ ಖರ್ಗೆ ಫ್ಯಾಮಿಲಿಯ ವಿವರ, ಫೋಟೋ ಸಮೇತ ಇದೆ. ಇದೆಲ್ಲ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ ಇಟ್ಕೊಂಡು ದಿನೇಶ್ ಕಲ್ಲಹಳ್ಳಿ ಅನ್ನೋ ಸಾಮಾಜಿಕ ಕಾರ್ಯಕರ್ತ ಈಗ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಸರ್, ಏನು ಇವತ್ತು ನಾನು ಗೌರವಾಂತ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟು ಒಂದು ಅಭಿಯೋಜನಾ ಮಂಜೂರಾತಿಯನ್ನು ಏನು ಪಡ್ಕೊಳ್ಳಿಕ್ಕೆ ಇವತ್ತೇನು ದೂರು ಕೊಟ್ಟಿದ್ದೀನಿ. ಸಚಿವರಾದಂಥ MB ಪಾಟೀಲ್ ಅವರು ಅವರ ಇಲಾಖೆ ಅಧೀನದಲ್ಲಿ ಬರುವಂಥ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KADBಯಲ್ಲಿ ವ್ಯಾಪ್ತಿಯಲ್ಲಿರುವಂಥ ಸುಮಾರು 100 ಎಕರೆಗೂ ಹೆಚ್ಚು CA ನಿವೇಶನಗಳು, ಮೂಲೆ ನಿವೇಶನಗಳನ್ನು ಸಾಮಾನ್ಯ ಹಂಚಿಕೆ ದರದಲ್ಲಿ ಹಂಚಿಕೆ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಈ CA ನಿವೇಶನಗಳನ್ನು ಈ ಹಿಂದೆ ಹರಾಜು ಪ್ರಕ್ರಿಯೆ ಅಥವಾ 1:3 ಇಂದ ಹಂಚಿಕೆ ಮಾಡ್ತಾಯಿದ್ರು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 300 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಹಾಗಾಗಿ ಈ ಪ್ರಕರಣದ ಬಗ್ಗೆ ನಾನು ಸುಮಾರು 2 ತಿಂಗಳಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೆ. ಹಾಗಾಗಿ ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ. ನಾನು ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರಿಗೂ ಕೂಡ ಒಂದು ದೂರನ್ನು 2 ತಿಂಗಳಿಂದಲೇ ಕೊಟ್ಟಿದ್ದೆ. ಅವರು ಕೂಡ ಯಾವುದೇ ರೀತಿ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ದೇಶದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತು ಅವ್ರದೇ ಪಕ್ಷದ ಅವ್ರದೇ ಮಂತ್ರಿಗಳಾದಂಥ ಒಂದು ಭ್ರಷ್ಟಾಚಾರದ ಬಗ್ಗೆ 2 ತಿಂಗಳಿಂದ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರುವಂಥದ್ದು ಅಥವಾ ವಿಚಾರಣೆ ಮಾಡದೇ ಇರುವಂಥದ್ದು ತುಂಬ ಶೋಚನೀಯವಾಗಿದೆ ಸರ್. ಹಾಗಾಗಿ ಸನ್ಮಾನ್ಯ MB ಪಾಟೀಲ್ರವರು ಏನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ CA ಮೂಲೆ ನಿವೇಶನಗಳನ್ನು ಇಡೀ ರಾಜ್ಯಾದ್ಯಂತ ಹಂಚಿಕೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಅವ್ರದ್ದು ಮೇಲ್ನೋಟಕ್ಕೆ ಪಾತ್ರ ಎದ್ದು ಕಾಣಿಸ್ತಾ ಇರೋದ್ರಿಂದ ಇವರನ್ನು ಸಂಪೂರ್ಣವಾಗಿ ತನಿಖೆಗೊಳಪಡಿಸಿದರೆ ಇನ್ನಷ್ಟು ಹೆಚ್ಚಿನ ಸತ್ಯಾಂಶ ಮತ್ತು ಭ್ರಷ್ಟಾಚಾರ ಹೊರಬರುವಂಥ ಸಾಧ್ಯತೆಗಳಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ರಾಜ್ಯಪಾಲರಿಗೆ, ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಸಚಿವರಾದಂಥ ಶ್ರೀ MB ಪಾಟೀಲ್ರ ವಿರುದ್ಧ ದೂರು ದಾಖಲಿಸಲು ಅಭಿಯೋಜನಾ ಮಂಜೂರಾತಿ ಮತ್ತು ಸಮ್ಮತಿಯನ್ನು ಕೇಳಿದ್ದೇನೆ. ಇವತ್ತು ದೂರು ಕೊಟ್ಟಿದ್ದೇನೆ. ಇವರ ಭ್ರಷ್ಟಾಚಾರ ಹಾಗೆ ಅಧಿಕಾರ ದುರುಪಯೋಗದಿಂದ KIADBಗೆ ಕೋಟ್ಯಾಂತರ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಅರ್ಹರಿಗೆ ಮೋಸ ಕೂಡ ಆಗಿದೆ. ಸೊ ಸೆಕ್ಷನ್ 218 ಅಡಿಯಲ್ಲಿ, ಅದೇ ರೀತಿ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ MB ಪಾಟೀಲ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು. ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರನ್ನ ಮನವಿ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಇದು ಪ್ರಾಸಿಕ್ಯೂಷನ್ ಹಂತಕ್ಕೆ ಬಂದಿದ್ದೇ ಆದರೆ ಕೇವಲ MB ಪಾಟೀಲ್ ಮಾತ್ರ ಅಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆ, ಸಂಸದ ರಾಧಾಕೃಷ್ಣ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೋರ್ಟ್ ಕಟಕಟೆ ಏರ್ಲೇಬೇಕಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಖರ್ಗೆ ಅವರು ಪಕ್ಷದ ಒಳಗಡೆ ತಮಗಿರೋ ಗೌರವವನ್ನ ಕಳ್ಕೋತಾರೆ, ಮುಜುಗರಕ್ಕೆ ಒಳಗಾಗ್ತಾರೆ. ಹೈಕಮಾಂಡ್ ಸ್ಥಾನದಲ್ಲಿ ನಿಂತು ಕಮಾಂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆಗ ರಾಜ್ಯದಲ್ಲಿ ನಡೀತಿರೋ CM ಕುರ್ಚಿ ಫೈಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಖರ್ಗೆ ಅವರ ಈ ಹಗರಣವನ್ನ ಹೊರಗೆ ತಂದಿರೋದು RTI ಕಾರ್ಯಕರ್ತ, ಅನಂತರ ಧ್ವನಿ ಎತ್ತಿದ್ದು ಲೆಹರ್ ಸಿಂಗ್. ಆದ್ರೆ ರಿಯಲ್ ದುಶ್ಮನ್ಸ್ ಪಕ್ಷದಲ್ಲೇ ಇದ್ದಾರೆ. ಅವರೇ ಖರ್ಗೆ ಕುಟುಂಬವನ್ನ ಪರೋಕ್ಷವಾಗಿ ದಲಿತ ಧ್ವನಿಯನ್ನು ಅಡಗಿಸೋದಕ್ಕೆ ಈ ಕೆಲಸ ಮಾಡಿದ್ದಾರೆ ಅನ್ನೋ ದಟ್ಟವಾದ ಅನುಮಾನ ಕಾಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಬಟನ್ ಮಾತ್ರ ಮರಿಬೇಡಿ.